ಆವಾಗ ಅವನು ಹೇಳ್ತಾನೆ, ದೇವತೆಗಳು ನೀವು ಅಸುರರಿಂದ ಸೋತಿದ್ದೀರಿ. ಇದೊಂದು ಉಭಯ ಸಂಕಟ ಅವನಿಗೆ. ಅವನ ತಾಯಿ ಅಸುರ ವಂಶದವಳು ರಚನಾ. ಅಸುರ ವಂಶದ ತಾಯಿಯಲ್ಲಿ ಹುಟ್ಟಿದವ ಅಸುರರಿಗೆ ಸೋಲುವಂತೆ ಇಂದ್ರನಿಗೆ ಮಂತ್ರ ಕೊಡಬೇಕೀಗ, ರಕ್ಷಣೆ ಮಾಡಬೇಕು. ತನ್ನ ತಾಯಿಯ ವಂಶಕ್ಕೆ ವಿರುದ್ಧವಾಗಿ ಈ ಉಭಯ ಸಂಕಟಕ್ಕೆ ಬೇರೆ ಸಿಕ್ಕಿಬಿದ್ದಿದ್ದಾನವ. ಅದನ್ನು ಹೇಳೋನು, ಇದೆಲ್ಲ ಬೇಕಾ ನನಗೆ, ಈ ಗೊಂದಲಗಳು ಬೇಡ ಬೇಡ, ಆದರೂ ಬೇಕು, ಬಿಡ್ಲಿಕ್ಕೆ ಆಗೋದಿಲ್ಲ. ಹೊರಗಿನಿಂದ ಇಂಟೆಲೆಕ್ಟು ಏನು ಮಾಡ್ತದೆ, ಬೇಡ ಅಂತ ಹೇಳುತ್ತೆ. ಅದರ ಮನಸ್ಸು ಬಿಡಬೇಡ, ಹಿಡ್ಕೋ ಅನ್ನೋದು. ಕಡೆಗೆ ಬೇಡ ಅನ್ನೋದು ಬರೀ ಲಾಜಿಕ್ ಆಗಿ ಉಳಿತದೆ, ಹಿಡ್ಕೊಳ್ಳೋದು ಜೀವನ ಧರ್ಮ ಹೋಗ್ಬಿಡುತ್ತೆ. ನಾನು ಮಾಡ್ತೀನಿ. ಏನು ಬಹಳ ಪ್ರಾಚೀನವಾದ ಹೈಗ್ರೀವ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ ಇದನ್ನು. ಈ ನಾರಾಯಣ ಕವಚ ಅವನು ಹೇಳ್ತಾನೆ, ಭಗವಂತನೇ ನಿನಗೆ ಕವಚವಾಗಿ ರಕ್ಷಣೆ ಮಾಡುವಂತೆ. ಅಲ್ಲಿ ಹೇಗೆ ಆಯಿತು, ಶುಕ್ರಾಚಾರ್ಯರು ಶುಕ್ರವಿದ್ಯೆಯನ್ನು ಬಳಸಿ ಅವರು ಗೆಲ್ಲುವಂತೆ ಮಾಡಿದರು. ಅವರ ಬಲದಿಂದ ಅಲ್ಲ, ಶುಕ್ರ ವಿದ್ಯೆಯಿಂದ ಅವರಿಗೆ ಎನರ್ಜಿ ಕೊಟ್ಟ. ನಾನು ಹೇಳಿದರೆ ಒಂದೊಂದು ವಿದ್ಯೆಯೂ ಒಂದೊಂದು ಎನರ್ಜಿಯಲ್ಲಿ. ಶುಕ್ರ ವಿದ್ಯೆಯಿಂದ ದೈತ್ಯರಿಗೆ ಶುಕ್ರಾಚಾರ್ಯ ಎನರ್ಜಿ ಕೊಟ್ಟರು, ಆ ಎನರ್ಜಿಯಿಂದ ದೇವತೆಗಳು ಸೋತರು. ನಾನು ನಿಮಗೆ ವೈಷ್ಣವಿ ವಿದ್ಯೆಯಿಂದ ಎನರ್ಜಿ ಕೊಟ್ಟು ನೀವು ಗೆಲ್ಲುವಂತೆ ಮಾಡ್ತೀನಿ ಅಂತ. ಅದೇ ಉಪದೇಶ. ನಾನು ಇಂದ್ರನಿಗೆ ನಿನಗೆ ಇದನ್ನು ಉಪದೇಶ ಮಾಡ್ತೇನೆ ತಗೋ ಅಂತ. ವೈಷ್ಣವಿ ವಿದ್ಯಾ ಅಂತ. ವೈಷ್ಣವಿ ವಿದ್ಯಾ ಅಂದರೆ ಇದು ನಾರಾಯಣ ವರ್ಮ. ಯಾಕೆಂದರೆ ನಾರಾಯಣನೇ ನಮಗೆ ಕವಚವಾಗಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಮಂತ್ರ. ಆ ಮಂತ್ರವನ್ನು ನಾನು ನಿನಗೆ ಉಪದೇಶ ಮಾಡ್ತೀನಿ. ಇಲ್ಲೊಂದು ವಿಶೇಷ ಏನು ಗೊತ್ತುಂಟ, ಒಂದು ಮಂತ್ರವನ್ನು ನಮ್ಮಲ್ಲಿ ಉಂಟು, ಮಂತ್ರೋಪದೇಶ ಮಾಡೋದು ಅಂತ ಒಂದು ಸಂಪ್ರದಾಯ ಉಂಟಲ್ಲ, ಏನಾದರೂ ಮಂತ್ರೋಪದೇಶ ತಗೊಳ್ಳೋದು ಅಂತ. ಮಂತ್ರೋಪದೇಶ ತೆಗೆದುಕೊಳ್ಳದೆ ನಾವೇ ಸ್ವತಂತ್ರವಾಗಿ ಆ ಮಂತ್ರವನ್ನು ಪಠಿಸಿದರೆ ಅದು ಫಲ ಕೊಡುವುದಿಲ್ಲ ಅನ್ನುವಂಥ ಒಂದು ಗಾಢವಾದ ನಂಬಿಕೆ ನಮ್ಮಲ್ಲಿ ಉಂಟು. ಅದನ್ನು ಆ ಗುರು ಪರಂಪರೆಯಿಂದ ಬರಬೇಕು ಅಂತ. ಆ ಗುರುವಿನ ಅನುಗ್ರಹ ಬಾರದೆ ಆ ಮಂತ್ರದಲ್ಲಿ, ಮಂತ್ರ ಅನ್ನೋದು ಇನ್ನೊಂದು ಮಾತು ನೋಡಿ, ಅದು ಬರೀ ಒಂದು ಅಕ್ಷರಗಳ ಗುಂಪು. ಅದು ಎನರ್ಜಿ ಕ್ರಿಯೇಟ್ ಆಗಬೇಕಲ್ಲ. ಆ ಶಕ್ತಿಪಾತ ಮಾಡ್ತಕ್ಕವನು ಗುರುವಿನಿಂದ ಬಂದಾಗ ಅದರಲ್ಲಿ ಶಕ್ತಿಪಾತ ಆಗುತ್ತೆ. ಅದನ್ನು ವಿಧಾನವತ್ತಾಗಿ ಅದರಲ್ಲಿ ಶಕ್ತಿಪಾತ ಆಗುವಂತೆ ಏನು ಹೇಳಬೇಕು, ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದು ಗೊತ್ತಿರುವುದು ಗುರು ಪರಂಪರೆಯಿಂದ ಬರುವಂಥವರಿಗೆ. ಹೊಸದಾಗಿ ಓದುವವರಿಗೆ ಬರೀ ಮಂತ್ರ ಅಕ್ಷರಗಳ ಒಂದು ಗುಂಪು ಅಷ್ಟೇ. ಆದ್ದರಿಂದ ಆ ಮಂತ್ರದ ಶಕ್ತಿ ಆಧಾನದ ವಿಧಾನವನ್ನು ನಿನಗೆ ಹೇಳಿಕೊಡ್ತೇನೆ. ನೀನು ವೈಷ್ಣವಿ ವಿದ್ಯೆಯಿಂದ ಮತ್ತೆ ಅಸುರರನ್ನು ಗೆದ್ದು ನೀನು ಮತ್ತೆ ದೇವೇಂದ್ರ ಪದವಿಯನ್ನು ಮರಳಿ ಪಡೆಯಬಹುದು. ಅದು ಏನು ಆ ವಿಧಾನವನ್ನು ಹೇಳ್ತಾನೆ. ಆ ವಿಧಾನದ ಒಂದು ಸಂಕ್ಷಿಪ್ತ ರೂಪವನ್ನು ನಿಮ್ಮಲ್ಲಿ, ಆ ನಾರಾಯಣ ವರ್ಮವನ್ನು ಬಹಳ ಜನ ಓದ್ತಾರೆ, ನಾರಾಯಣ ಕವಚ ಓದ್ತಾರೆ. ನಾರಾಯಣ ಕವಚ, ನಾರಾಯಣ ವರ್ಮ, ನಾರಾಯಣ ಹೃದಯ ಎಲ್ಲ ಒಂದೇ ಅರ್ಥ, ನಾರಾಯಣ. ಆದರೆ ಅದನ್ನು ಬಹಳ ಜನ ಓದ್ತಾರೆ. ಇನ್ನು ಕೆಲವರದ್ದು ಬಹಳ ಗಮ್ಮತ್ತಿದೆ. ಬರೀ ನಾರಾಯಣ ವರ್ಮ ಓದಿದರೆ ಸಾಲದು, ನಾರಾಯಣ ಹೃದಯ, ಲಕ್ಷ್ಮೀ ಹೃದಯವನ್ನು ಒಟ್ಟು. ಯಾಕಂದರೆ ಇವರಿಗೆ ಬೇಕಾಗಿರೋದು ಅದು ನಾರಾಯಣ ಅಲ್ಲ, ಲಕ್ಷ್ಮಿ. ಅವರಿಗೆ ಲಕ್ಷ್ಮೀ ಹೃದಯ ಒಟ್ಟಿಗೆ ಓದಬೇಕು. ಅದು ಆಚೆ ಈಚೆಯಿಂದ ಲಕ್ಷ್ಮೀ ಹೃದಯ, ಮಧ್ಯೆ ಒಂಚೂರು ಬೇಕಾದ್ರೆ ನಾರಾಯಣ ಹೃದಯವನ್ನು ಓದೋಣ. ಇದೆಲ್ಲ ಅಂದರೆ ಮಂತ್ರದ ದುರುಪಯೋಗವನ್ನು ಎಷ್ಟು ವಿಧದಿಂದ ಮಾಡಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ. ಅಂದರೆ ನಾರಾಯಣ ಹೃದಯವನ್ನು ಪಠಿಸಬೇಕಾಗಿದ್ದರೆ ಅಂದರೆ ಮೊದಲು ನಾವು ಶುಚಿ ಆಗದೆ, ಯಾವುದೇ ಮಂತ್ರ ನಮ್ಮ ದೇಹದಲ್ಲಿ ಅದು ಎನರ್ಜಿ ಕ್ರಿಯೇಟ್ ಮಾಡಬೇಕಾಗಿದ್ದರೆ ನಾವು ಬಹಳ ಪರಿಶುದ್ಧರಾಗಿರಬೇಕು. ಅಶುದ್ಧವಾದ ದೇಹದಲ್ಲಿ ಮಂತ್ರ ಅಶುದ್ಧವಾಗಿ ಹೋಗುತ್ತೆ ಹೊರತು ಅದು ಎನರ್ಜಿಯನ್ನು ಕ್ರಿಯೇಟ್ ಮಾಡೋದು. ಅದಕ್ಕೆ ನೋಡಿ, ನಾವು ಪೂಜೆಯ ಮೊದಲು ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಘಂಟಾನಾದಂ ಪ್ರಗೃಹೀತ ದೇವತಾ ಆಹ್ವಾನ ಲಾಂಛನಂ. ಇದು ಬರೀ ಶಬ್ದ ನಮಗೆ, ಆದರೆ ಇದು ಶಬ್ದ ಅಲ್ಲ. ಈ ಮಂತ್ರ ಏನನ್ನು ಹೇಳುತ್ತೆ ಅಂದರೆ, ನಾನು ಘಂಟೆಯಿಂದ ಓಂಕಾರದ ನಾದವನ್ನು ಹುಟ್ಟಿಸುತ್ತೇನೆ. ಘಂಟಾನಾದ ಅಂದರೆ ಅದು ಒಟ್ಟು ಬಡಿಯೋದಲ್ಲ, ಕಿವಿ ಗಡಚಿಕ್ಕುವಂತೆ ಬಡಿಯೋದಲ್ಲ. ಗಂಟೆ, ಎಲ್ಲ ಗಂಟೆಯು ಈ ಮೇಲಿನಿಂದ ಗಂಟೆ ಕಟ್ತಾರಲ್ಲ, ಪೂಜೆ ಆಗುವಾಗ ಬಾರಿಸ್ತಾರೆ, ಆಮೇಲೆ ಕೈಯಲ್ಲಿ ಹಿಡಿದು ಜಾಗಂಟೆ ಬಾರಿಸ್ತಾರೆ, ಘಂಟಾಮಣಿ ಎಲ್ಲವೂ ಬಂತು ಘಂಟ ಅಂದರೆ.
ಅದು ಎಲ್ಲವೂ ಕೂಡ ನೀವು ನಿಧಾನವಾಗಿ ಮೆಲ್ಲನೆ ಬಾರಿಸಿದರೆ ಓಂಕಾರ ನಾದವನ್ನು ಹುಟ್ಟಿಸ್ತವೆ. ಇಲ್ಲದೇ ಇದ್ದರೆ ಕಿವಿಗಡಿತಿಕ್ಕಂಥ ಸದ್ದು ಅಷ್ಟೇ, ಏನಿಲ್ಲ, ನಾಯ್ಸ್, ಸೌಂಡ್ ಪೊಲ್ಯೂಷನ್ ಅಷ್ಟೇ. ಈ ಘಂಟಾಮಣಿಯಿಂದ ಗಂಟೆಯಿಂದ ಇವತ್ತು ದೇವಸ್ಥಾನಗಳಲ್ಲಿ ಆಗುವುದು ಓಂಕಾರದ ನಿಷ್ಪತ್ತಿ ಅಲ್ಲ, ಸೌಂಡ್ ಪೊಲ್ಯೂಷನ್. ಆದ್ದರಿಂದ ಸೌಂಡ್ ಪೊಲ್ಯೂಷನ್, ನಾವಾದರೂ ಸೌಂಡ್ ಪೊಲ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ ದೇವಸ್ಥಾನ ದೂರ ಹೋಗೋದು. ದೇವರ ಗತಿ ಏನು? ದಿನ ಅಲ್ಲೇ ಕೂತ್ಕೊಂಡು ಅದು ಕೇಳ್ತಾ ಇರಬೇಕು, ಆ ಬಡ 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 ಬಡಿಯೋದನ್ನು. ಕಿವಿ ಒಂದು ಹತ್ತಿ ಇಟ್ಟುಕೊಳ್ಳಬೇಕು, ಒಂದು ದೇವರ ಸನ್ನಿಧಾನವೇ ಇರೋದಿಲ್ಲ ಅಂಥ ಕಡೆ ಅಷ್ಟೇ. ದೇವರ ಸನ್ನಿಧಾನವೇ ಇರೋಲ್ಲ, ಇವರು ಅವ್ರ ಕೈ ಇಟ್ಟ ಪ್ರತಿಮೆ ಇರುತ್ತೆ ಅಷ್ಟೇ, ದೇವರ ಸನ್ನಿಧಾನ ಇರೋಲ್ಲ ಹಾಗೆ ಬಡಿದ್ರೆ. ಆ ಮಂತ್ರದಿಂದ ನಾನು ಘಂಟಾನಾದದಿಂದ ಓಂಕಾರವನ್ನು ಹುಟ್ಟಿಸ್ತೇನೆ, ಆದ್ದರಿಂದ ದೇವತೆಗಳೆಲ್ಲ ಬರಲಿ, ಇಲ್ಲಿ ಸನ್ನಿಹಿತರಾಗಲಿ, ದುಷ್ಟಶಕ್ತಿಗಳು ಇಲ್ಲಿ ಇದ್ದರೆ ಹೊರಟು ಹೋಗಲಿ ಅಂತ. ಆ ಓಂಕಾರದ ನಾದ ಕೇಳಿದರೆ ಯಾವ ದುಷ್ಟಶಕ್ತಿ ಇರೋದಿಲ್ಲ. ಇದು ಒಂದು. ಎರಡನೇದು ಶಂಖನಾದ. ಬಹಳ ಬಾರಿ ಹೇಳ್ತೇನೆ, ಶಂಖನಾದ ಎಲ್ಲಿವರೆಗೆ ಹೋಗುತ್ತೋ ಅಷ್ಟು ದೂರ ತನಕ ದುಷ್ಟಶಕ್ತಿಗಳು, ಪಿಶಾಚಗಳು, ಭೂತಪ್ರೇತಗಳು ಓಡಾಡೋದಿಲ್ಲ. ಏನು ಮಂತ್ರ ಬೇಡ, ಶಂಖನಾದ. ಶಂಖಾ ದೇವಾರಿ ನಾರೀಣಂ, ಅವನು ಗರ್ಭ ವಿಭಿದ್ಯತೆ ಅಂತ ಹೇಳಿದ್ರು. ವಿಭಿದ್ಯತೆ ಸಹಸ್ರದ ಗರ್ಭಾ ಶಂಖನಾದದಿಂದ. ಹಾಗಾಗಿ ಶಂಖನಾದ, ವೀಣಾನಾದ, ವೇಣುನಾದ ಮತ್ತು ಓಂಕಾರ ಇವೆಲ್ಲ ದುಷ್ಟಶಕ್ತಿ ಕೆಡುವುದೇ, ಅದನ್ನು ಇರುವುದೇ ಇಲ್ಲ. ಈ ನಾದ ಬಂದಾಗ, ಒಳ್ಳೆಯ ನಾದ ಬಂದಾಗ, ಶುದ್ಧವಾದ ನಾದ ಬಂದಾಗ ದುಷ್ಟಶಕ್ತಿಗಳು ಅಲ್ಲಿ ಇರೋಲ್ಲ, ಹೊರಟುತ್ತಾರೆ. ಹಾಗಾಗಿ ಈ ಘಂಟಾನಾದ ಯಾಕೆ ಮಾಡ್ತಿದ್ರು ಅಂದರೆ ಓಂಕಾರವನ್ನು ಹುಟ್ಟಿಸಿದ್ದಾರೆ. ಓಂಕಾರದ ನಾದ ಕೇಳಿದ ಕೂಡಲೇ ಸುತ್ತ ಇರತಕ್ಕಂಥ ದುಷ್ಟಶಕ್ತಿಗಳು ಹೊರಟು ಹೋಗಲಿ. ದುಷ್ಟಶಕ್ತಿಗಳು ಹೊರಟು ಹೋದ ಮೇಲೆ ನಾನು ಶಕ್ತಿ ಆಧಾನ ಮಾಡಿಕೊಂಡು ಆ ಮಂತ್ರ ಪಠಿಸ್ತೇನೆ. ಅಂದರೆ ಯಾವುದೇ ಮಂತ್ರ ಪಠಿಸಬೇಕಾಗಿದ್ದರೆ ಮೊದಲು ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾ ಯೇ ಭೂತಾ ಅಂತರಿಕ್ಷಸ್ಥಾ ಯೇ ಭೂತಾ ದಿವಿ ಸಂಸ್ಥಿತಾ ಯೇ ಭೂತಾ ವಿಘ್ನಕರ್ತಾರ ತೇ ನಶ್ಯಂತು ಶಿವಜ್ಞ. ಇದು ಬರಿಯ ಶ್ಲೋಕ ಅಲ್ಲ, ಈ ವಾತಾವರಣದಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು ಹೊರಟು ಹೋಗಬೇಕು. ಯಾಕೆಂದರೆ ನಾನು ಮಂತ್ರ ಸ್ವೀಕಾರ ಮಾಡೋದಕ್ಕೋಸ್ಕರ ಪವಿತ್ರ ಆಗಬೇಕು. ಆ ಪಾವಿತ್ರ್ಯ ಸಾಧನೆಗೋಸ್ಕರ ದುಷ್ಟಶಕ್ತಿಗಳನ್ನು ದೂರೀಕರಿಸ್ತಕ್ಕಂಥ ಮಂತ್ರ ಅದು ದೂರೀಕರಿಸಿದಾಗ ದುಷ್ಟಶಕ್ತಿಗಳು ಇದ್ರೆ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳನ್ನು ಹುಟ್ಟಿಸ್ತವೆ. ಆ ದುಷ್ಟಶಕ್ತಿ ಹೊರಟು ಹೋದರೆ ಮೈಂಡ್ ಬಿಕಮ್ಸ್ ಪ್ಯೂರ್, ಟ್ರಾನ್ಸ್ಪೇರೆಂಟ್. ಯಾವ ಕೆಟ್ಟ ಯೋಚನೆಯೂ ಮನಸ್ಸಲ್ಲಿ ಬರೋಲ್ಲ. ಇದು ಪ್ರಯೋಗದಿಂದ ಸಾಧಿಸಿ ತೋರಿಸ್ಲಿಕ್ಕೆ ಬರತಕ್ಕಂಥ ವಿಷಯ. ನೀವು ಒಬ್ಬ ಇದನ್ನು ನಿಮ್ಗೆ ಗೊತ್ತಿರ್ಬೋದು, ಸತ್ಯಕಾಮರು ಅವರ ಜೀವನದಲ್ಲಿ ಅನುಭವಿಸಿದಂಥ ಒಂದು ಘಟನೆಯನ್ನು ಹೇಳ್ತಿದ್ರು. ಅವರು ಒಡಿಸ್ಸಾದಲ್ಲಿ ಸಾಧನೆಯಲ್ಲಿದ್ದಾಗ ಒಂದು ನವರಾತ್ರಿಯಲ್ಲಿ ಶಕ್ತಿ ಪೂಜೆ ಮಾಡ್ತಾರೆ. ಅದು ಶಾಕ್ತ ಸಂಪ್ರದಾಯ, ಅದು ಮಹಿಳಾ ಸ್ತ್ರೀ ಪ್ರಧಾನವಾದ ಪೂಜೆ. ಅಲ್ಲಿ ಅವರು ನವರಾತ್ರಿಯಲ್ಲಿ ಒಬ್ಬ ಹುಡುಗಿಯನ್ನು ಕೂಡಿಸಿ ಅರ್ಚನೆ ಮಾಡ್ತಾರೆ. ಇದು ಶಾಕ್ತ ಸಂಪ್ರದಾಯದಲ್ಲಿ ನವರಾತ್ರಿ. ನಮ್ಮಲ್ಲಿ ಮಂಡಲ ಮಾಡಿ ಪ್ರತಿಮೆ ಗಿತ್ಮೆ ಇಟ್ಟು ಮುಖ್ಯವಾಗಿ ಅಲ್ಲ, ಅಲ್ಲಿ ಒಂದು ಹುಡುಗಿಯನ್ನೇ ಕೂಡಿಸಿ ಪೂಜೆ ಮಾಡ್ತಾರೆ. ಹುಡುಗಿಯನ್ನು ಕೂಡಿಸುವುದಷ್ಟೇ ಅಲ್ಲ, ಅದು ನಗ್ನವಾಗಿ ಕೂಡಿಸಬೇಕು. ನಗ್ನವಾಗಿ ಹುಡುಗಿಯನ್ನು ಕೂಡಿಸಿ ಅರ್ಚನೆ ಮಾಡ್ತಾರೆ. ಆವಾಗ ಇದು ಬಹಳ ಮುಖ್ಯವಾಗುತ್ತೆ. ಅಪಸರ್ಪಂತು ತೇ ಭೂತ. ಯಾಕೆಂದರೆ ಅದನ್ನು ಅವ್ರು ಹೇಳ್ತಾರೆ, ಅವರು ಹೀಗೆ ಕೂತಿದ್ರಂತೆ. ಒಂದು ಹುಡುಗಿಯನ್ನು ಬತ್ತರೆಯಾಗಿ ಕೂಡಿಸಿದ್ದಾರೆ ಅರ್ಚನೆಗೆ. ಸತ್ಯಕಾಮರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಮಂತ್ರ ಹೇಳತಕ್ಕಂಥ ಪುರೋಹಿತ. ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾ ಅಂದಂತೆ. ತಮಾಷೆ ಅಂದರೆ ಇವ್ರ ಪಕ್ಕದಲ್ಲಿ ಕೂತಿದ್ದ ಓಡಿ ಹೋದಂತೆ. ಇವ್ರ ಪಕ್ಕದಲ್ಲಿ ಒಬ್ಬ ಕೂತಿದ್ದ, ಅವ್ರು ಎದ್ದು ಓಡಿ ಹೋದಂತೆ. ಇವ್ರು ಕೇಳಿದ್ರು, ಯಾಕಯ್ಯ ಓಡಿ ಹೋದಿ? ಏನು ಮಾಡೋದಪ್ಪ, ಅವರು ಅಪಸರ್ಪಂತು ಅಂತ ಹೇಳಿದಾಗ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ನನ್ನ ಮನಸ್ಸಿನಲ್ಲಿ ಆ ಹೆಣ್ಣಿನ ನಗ್ನ ದೇಹ ಕಾಡಿತು. ಯಾವಾಗ ಮನಸ್ಸಿನಲ್ಲಿ ಆ ಕೆಟ್ಟ ಭಾವನೆ ಬಂತೋ, ಈ ಮಂತ್ರ ಹೇಳಿದಾಗಲಿಲ್ಲ, ಕೂಡುದಾಗಲಿಲ್ಲ, ಓಡಿ ಹೋದೆ. ಇಷ್ಟು ಕೆಲಸ ಇದೆ ಒಂದೊಂದು ಮಂತ್ರ. ಅದು ಎನರ್ಜಿಯಾಗಿ ನಾವು ಬಳಸಿದರೆ ಅದು ಹೇಗೆ ಕೆಲಸ ಮಾಡುತ್ತೆ. ನಮ್ದೇನಿಲ್ಲ, ಬಾಯಿಪಾಠ. ಶ್ಲೋಕ ಹೇಳಿದ್ರು ಒಂದೇ. ಅವು ದುಷ್ಟಶಕ್ತಿಗಳು ಇರೋದೇ. ದೇವತೆಗಳು ಹತ್ರ ಬರೋಲ್ಲ ನಾವು ಪೂಜೆ ಮಾಡೋ ಪೀಠದ ಹತ್ರ. ಬರೀ ಹಸುರು ಇರ್ತಾರೆ ಪೂಜೆ ಪೀಠದಲ್ಲಿಯೂ, ನಮ್ಮ ಒಳಗೂ ತಲೆ ಒಳಗೂ ಎದುರು ಪೀಠದಲ್ಲಿ ಹಸುರೇ ಕೂತಿರ್ತಾರೆ. ದೇವತೆಗಳು ಹತ್ತಿರವೇ ಬರೋದು. ಹಾಗೆ ಅದಕ್ಕೋಸ್ಕರ
ದುಷ್ಟ ನಿರಸನ ಮಾಡಬೇಕು, ಶುದ್ಧೀಕರಣ ಆಗಬೇಕು. ಅದಕ್ಕೆ ನಾನು ಪರಿಶುದ್ಧನಾದ ಮೇಲೆ ಈ ನಾರಾಯಣ ವರ್ಮ ಅಂತ ಹೇಳಿ